ಕಾಶಿಪುರ, ಉತ್ತರ ಪ್ರದೇಶ, ಉತ್ತರಾಖಂಡ್. ಅಂದ್ರೆ ಇಲ್ಲಿ ಹೆಂಗೆ ಬಂದ ಸರ್, ಇಲ್ಲಿ ಹೆಂಗೆ ಆಪರೇಟ್ ಮಾಡಿದ್ದಾರೆ? ಸಿ ಬೇಸಿಕ್ಲಿ ಅದೇ ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಬಶೀರಾಗೆ ಮತ್ತು ಹಜರತ್ಗೆ ಶಾದಿ.com ಅಲ್ಲಿ 10 ವರ್ಷದಿಂದ ಪರಿಚಯ. ಬಶೀರಾ ಆಕಿ ಧಾರವಾಡ ಅವಳು. ಧಾರವಾಡಲ್ಲಿ ಅವಳೊಂದು ಗ್ಯಾಸ್ ಏಜೆನ್ಸಿನ ನಡೆಸ್ತಾಳೆ. ಅವರಿಗೆ ಇಕ್ಬಾಲ್ ಅನ್ನೋರು ಪರಿಚಯ, ಇಕ್ಬಾಲಿಗೆ ಗೂಳಪ್ಪ ಅನ್ನೋನ್ ಪರಿಚಯ, ಗೂಳಪ್ಪನಿಗೆ ಸಣ್ಣ ಬಸಪ್ಪ ದೊಡ್ಡ ಬಸಪ್ಪ ಪರಿಚಯ. ಹೀಗೆ ಸತ್ತಿದ್ದಾನೆ. ಇಕ್ಬಾಲ್ ಅವನು ಗದಗವನ್ನೇ, ಗದಗ ತಾಲೂಕು ಅವನ್ನೇ, ಇಲ್ಲೇ ಲೋಕಲ್ ಇದ್ದಾನೆ. ಸೊ ಈ ರೀತಿ. ಎಸ್. ಸಿ ಇದರಲ್ಲಿ ನಾವು ವಂಚನೆ ಅನ್ನೋದು ಹೆಂಗೆ ನೋಡಬೇಕು ಅಂತ ಹೇಳಿದರೆ, ಯಾರಿಂದ ವಂಚನೆ ಆಗಿದೆ ಅಂತ ಹೇಳಿ ನೋಡಬೇಕು. ಇದರಲ್ಲಿ ನೋಡಿದರೆ ಹಜರತ್ ಎಲ್ಲರಿಗೂ ವಂಚನೆ ಮಾಡಿದ್ದಾನೆ. ಹಜರತ್ ವಂಚನೆ ಮಾಡಲಿಕ್ಕೆ ಇರೋದ್ರಿಂದನೇ ಅವನೆಲ್ಲರಿಗೂ ನಂಬಿಸಿ ಈ ರೀತಿ ಮಾಡ್ಬೋದು ಅಂತ ಹೇಳಿ, ಎಲ್ಲರಿಗೂ ಯಾವ ರೀತಿ ನಂಬಿಸ್ಬೇಕು ಅಂತ ಹೇಳಿ ಅವ್ನು ಭಾಳ ಇಂಟ್ರೆಸ್ಟಿಂಗ್ ಆಗಿ ಯೋಚನೆ ಮಾಡಿ ನಂಬಿಸಿ ಮೋಸ ಮಾಡಿದ್ದಾನೆ. ಅದೇ ನಾನು ನಿಮಗೆ ಹೇಳ್ತಿರೋದು, ಈ ಬಶೀರಾಗೆ ಇಕ್ಬಾಲ್ ಗೊತ್ತು, ಇಕ್ಬಾಲ್ಗೆ ಗೂಳಪ್ಪನ್ಗೆ ಗೊತ್ತು. ಯಾಕೆಂದರೆ ಐತಿಹಾಸಿಕ ಸ್ಥಳ ಇರೋದ್ರಿಂದ ಅಲ್ಲಿ ನಿಧಿ ಇರ್ಬೋದು ಅಂತ ಹೇಳಿ ಒಂದು ನಂಬಿಕೆ ಇರುತ್ತೆ. ಸೊ ಏನೋ ಇರ್ಬೋದು ಅಂತ ಹೇಳಿ ಯಾರೋ ನಂಬಿಸಿರುವಾಗ ಇದು ಇರೋ ಬಲೆಗೆ ಬಿದ್ದಿರೋ ರೀತಿಯಾಗಿದೆ. ಹಾಗೆ ನಡೆದಿರೋದು. ಇಲ್ಲ ಸಿ ನೋಡಿ, ಬಶೀರಾಗೆ ಇವನು ನಂಬಿಸಿರ್ತಾನೆ, ಹಜರತ್ ಮೌಲ್ವಿ, ಕಾಶಿಪುರ. ನೋಡಿ ಅದೇ, ಈಗ ಈ ಪ್ರಕರಣ ಆಲ್ರೆಡಿ 3 ವರ್ಷ ಹಳೆದಿದೆ, ಇಲ್ಲ 4 ವರ್ಷ ಆಗ್ತಾ ಬಂದಿದೆ ಈಗ. ಓಕೆ, ಸೊ 4 ವರ್ಷ ಹಳೆದಿರೋದ್ರಿಂದ ಇದು ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಈ ರೀತಿ ಕಂಡು ಬಂದಿದೆ. ಮತ್ತು ಅವಳು ಫ್ಲೈಟ್ ಬುಕ್ ಮಾಡಿದ್ದು ಮತ್ತು ಹೋಟೆಲ್ ನೋಡ್ಕೊಂಡಿದ್ದು ಅಂತ ಹೇಳಿ ಒಂದು ಭಾಗನ ನಾವು ಇನ್ವೆಸ್ಟಿಗೇಷನ್ ಪರ್ಪಸಲ್ಲಿ ಚೆಕ್ ಮಾಡ್ತಿದ್ದೀವಿ. ಆ ಸಂದರ್ಭದಲ್ಲಿ ಅವಳು ಯಾವ ಮೀಡಿಯಮಿಂದ ಮಾಡಿದ್ದಾಳೆ, ಯಾವ ಥ್ರೂ ಏನು ಏಜೆನ್ಸಿ ಮಾಡಿದ್ದಾಳೆ, ಅದರಲ್ಲಿ ಅವಳೇನು ಹೇಳ್ತಾಳೆ ಅಂತ ಹೇಳಿದರೆ, ಹಜರತ್ ನನಗೆ ನಂಬಿಸಿರೋದು, ಓಕೆ ನಿಮಗೆ ಒಳ್ಳೇದಾಗುತ್ತೆ ಹಾಗೆ ಹೀಗೆ ಅಂತ ಹೇಳಿ. ಸೊ ಅವಳು ಆ ನಂಬಿಕೆ ಮೇಲೆ ಮಾಡಿರೋದು. ಎಲ್ಲರೂ ಅವ್ರವ್ರ ನಂಬಿಕೆನ ದುರ್ಬಳಕೆ ಮಾಡಿಕೊಂಡು ಇವನು ಇದು ಮಾಡಿರೋದು. ಅದು ಸಾಧ್ಯ ಇಲ್ಲ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ಇದು ಪ್ರಕರಣ ಆಲ್ರೆಡಿ 4 ವರ್ಷ ಹಳೆದಿದೆ. ಓಕೆ, ಮತ್ತು ಇದರಲ್ಲಿ ಎಲ್ಲ ಆಯಾಮಗಳು ನೋಡಿದರೆ ಇವನು ಬಿಂದಿಗೆಯಲ್ಲಿಂದ ತೊಗೊಂಡ, ಮತ್ತು ಅವು ಎಲ್ಲ ಕರಬ್ರೇಟ್ ಆಗ್ತಾಯಿದೆ. ಮತ್ತು ಯಾರು ಅಲ್ಲಿ ಅವನು ಓದಿತಾನೆ ಅಂತ ಹೇಳಿದ್ನಲ್ಲ, ಓದ್ಬಿಟ್ಟು ಇದು ಇನ್ಮೇಲಿಂದ ಮಣ್ಣು ಅಂತ ಹೇಳ್ತಾನೆ ಆ ನಿಧಿಗೆ, ಅದನ್ನು ಕೂಡ ಎಲ್ಲಿ ಮಾಡಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಾಗಿದೆ. ಸೊ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಇಸ್ ಆಲ್ ಪ್ರೂವಿಂಗ್ ಅದರ್ವೈಸ್. ಸೊ ಆ ನಿಟ್ಟಲ್ಲಿ ಆ ಲೇಡಿದು ಏನಿದೆ, ಅವಳು ಆ್ಯಕ್ಚುಲಿ 2022 ಒಂದು ಕಂಪ್ಲೇಂಟ್ ಕೂಡ ಕೊಟ್ಟಿದ್ಲು. ಅದರಲ್ಲಿ ನನಗೆ ಮೋಸ ಆಗಿದೆ ಅಂತ ಹೇಳಿ ಕೊಡ್ತಾರೆ. ಈ ಹಜರತ್ ಮೇಲೆ ಅವಳು ಏನು ದುಡ್ಡು ಖರ್ಚು ಮಾಡಿದ್ದಾಳೆ ಅದನ್ನು ನನಗೆ ಹಿಂತಿರುಗಿಸಿ ಅಂತ ಹೇಳಿ ಕೊಡ್ತಾರೆ. ಬಟ್ ಇನ್ವೆಸ್ಟಿಗೇಷನ್ ಆ ಸಂದರ್ಭದಲ್ಲಿ ಅಷ್ಟು ಡೀಪ್ ಹೋಗದಿರೋ ಕಾರಣಕ್ಕಾಗಿ ಈ ವಿಚಾರ ಆ ಟೈಮಲ್ಲಿ ಗೊತ್ತಾಗಿಲ್ಲ. 2022 ಸೆಪ್ಟೆಂಬರ್. ಅದು ದುಡ್ಡಿನ ವಿಚಾರ ನಾವು ಇನ್ನೂ ಇನ್ವೆಸ್ಟಿಗೇಷನಲ್ಲಿ ನೋಡಬೇಕಾಗುತ್ತೆ. ಬಟ್ ಮರಿಯಮ್ದು ಪಾತ್ರ ಹೆಂಗಿದೆ ಇದರಲ್ಲಿ ಅಂತ ಹೇಳಿದರೆ, ಬಶೀರಾಗೆ ನಂಬಿಸ್ಲಿಕ್ಕೆ ಮರಿಯಮ್ಗೆ ಯೂಸ್ ಮಾಡ್ತಾನೆ. ಎಸ್. ಸೊ ಮರಿಯಮ್ಗೂ ಕೂಡ ಹಜರತ್ ಮೋಸ ಮಾಡಿದ್ದಾನೆ. ಬೇರೆ ಈಗ ನೋಡಿ, ಬಿಜ್ಜುಗೆ ಅವನ ಮಗನ ಗುಣ ಮಾಡ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾನೆ. ಅವನಿಗೆ ಏನೋ ಒಂದು ಸ್ವಲ್ಪ ಸ್ಪೀಚ್ ಇಂಪೇರ್ಮೆಂಟ್, ಅವನಿಗೆ 2-3 ಜನ ಮಕ್ಕಳಿದ್ದಾರೆ, ಅವನು 60 ವರ್ಷಕ್ಕಿಂತ ಮೇಲಿದ್ದಾನೆ. ಅದರಲ್ಲಿ ಒಂದು ಹೆಣ್ಮಗಳಿಗೆ ಮದುವೆ ಆಗಿದೆ. ಈ ಹುಡುಗನಿಗೆ ಸ್ವಲ್ಪ ಬಾಯಿ ಬರಲ್ಲ ಟೈಪ್, ಅಂದರೆ ಮಾತಾಡಲಿಕ್ಕೆ ಬರ್ದೇ ಇರೋ ಕಾರಣಕ್ಕಾಗಿ ಅವನು ಆ ರೀತಿ ಅವರಿಗೆ ಮೋಸ ಮಾಡಿದ್ದಾನೆ. ಸೊ ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ವೀಕ್ನೆಸ್ನ ಇಟ್ಕೊಂಡು ಮೋಸ ಮಾಡಿದ್ದಾನೆ. ಸಿ ಈಗ ಬೇಸಿಕ್ಲಿ ಆ ವಿಡಿಯೋ ಜುಬೇರ್ ಕೈಲಿ ಮಾಡಿಸಿರೋದು. ಓಕೆ, ಜುಬೇರ್ ಮಾಡಿಸಿದ ಮೇಲೆ ಇದು ಬಶೀರ್ ಹತ್ರ ಹೋಗಿದೆ. ಆ ವಿಡಿಯೋ ಮಾಡಿದ ಉದ್ದೇಶನೇ ಈ ಥರ ಪಿಕ್ಚರ್ ಕಂಡ್ಲಿ ಥರ್ಡ್ ಪರ್ಸನಿಗೆ ತೋರಿಸೋಣ, ನಾನು ನಂಬಿಸಿ ಅವ್ರ ಜಮೀನಲ್ಲಿ ತೆಗಿತೀನಿ ಅಂತ ಹೇಳೋಣ, ಆ ಸಂದರ್ಭದಲ್ಲಿ ಅಲ್ಲಿ ಸಿಕ್ದಂಗೆ ಮಾಡೋಣ, ಅವರಿಂದ ನಾವು ದುಡ್ಡು ತೊಗೊಳೋಣ ಅಂತ ಹೇಳಿ. ಅವನದೇಗಿದೆ ಅಂತ ಹೇಳಿದರೆ ಅವನು ಹೇಳ್ತಾನೆ, ನನಗೆ ಬಂಗಾರ ತೆಗೆದರೆ ಬಂಗಾರ ನಂದಲ್ಲ,
ಬಂಗಾರ ನನಗೆ ಹೊಂದಾಣಿಕೆ ಆಗಲ್ಲ, ಅದ್ರ ಮೇಲೆ ಏನೋ ಶಾಪ ಇರುತ್ತೆ, ಅದ್ರ ಮೇಲೆ ಏನೋ ದೆವ್ವಭೂತ ಇರುತ್ತೆ, ಇದನ್ನು ಮುಟ್ಟಿದರೆ ನಾ ಭಸ್ಮ ಆಗ್ಬಿಡ್ತೀನಿ, ಸೊ ನಾನು ನಿಮಗೆ ಪೂಜೆ ಮಾಡಿ ಇಟ್ಟು ನಿಮ್ಮಿಂದ ದುಡ್ಡು ತೊಗೊಂಡು, ಅಂದರೆ ಸರ್ವಿಸ್ ಚಾರ್ಜ್ ಥರ ತೊಗೊಂಡು ಒಂದು 10 ದಿನ ಆದಮೇಲೆ ನೀವು ಅದನ್ನು ಓಪನ್ ಮಾಡಿ ಆವಾಗ ನಿಮ್ಮದು ಆಗುತ್ತೆ, ಅಲ್ಲಿವರೆಗೂ ನೀವು ಕೂಡ ಮುಟ್ಬೇಡಿ ಅಂತ ಹೇಳ್ತಾನೆ. ಸೊ ದಟ್ ಅಷ್ಟರಲ್ಲಿ ಇವನು ಎಸ್ಕೇಪ್ ಆಗ್ಬಿಡ್ಬೋದು ಅಂತ ಹೇಳಿ ಅವನದು ಮುಖ್ಯ ಉದ್ದೇಶ ಇರೋದು. ಸೊ ಈ ರೀತಿ ಅವನು